ಸಾಮಾನ್ಯವಾಗಿ ನಾವೆಲ್ಲ ಹವಾಮಾನ ವರದಿ ನೋಡ್ತೀವಲ್ವಾ? ಅಂದರೆ ಮಳೆ ಬರುತ್ತೆ ಅಂದರೆ ಕೊಡೆ ತಗೊಂಡೋಗ್ತೀವಿ. ಬಿಸಿಲು ಜಾಸ್ತಿ ಇದ್ರೆ ಸನ್ ಗ್ಲಾಸ್ ಹಾಕ್ತೀವಿ. ಅದೊಂದು ತುಂಬ ನೇರವಾದ ಲೆಕ್ಕಾಚಾರ. ಹೌದು, ಖಂಡಿತ. ಅದ್ರಲ್ಲಿ ಯಾವ ಗೊಂದಲನೂ ಇರಲ್ಲ. ಮಳೆ, ಬಿಸಿಲು ಅಥವಾ ಚಳಿ ಇಷ್ಟೇ ನಮ್ಗಿರೋ ಆಯ್ಕೆಗಳು. ಭೌತಿಕ ಜಗತ್ತಿನ ಬದಲಾವಣೆಗಳಿಗೆ ತಕ್ಕ ಹಾಗೆ ನಾವು ನಮ್ಮನ್ನ ಕಾಪಾಡಿಕೊಳ್ಳೋದು ತುಂಬಾ ಸಹಜ. ಕರೆಕ್ಟ್. ಆದರೆ ನಮ್ಮ ದಿನನಿತ್ಯದ ನಿರ್ಧಾರಗಳಿಗೆ ಅಂದರೆ ನಮ್ಮ ತಾಳ್ಮೆಗೆ ಅಥವಾ ನಮ್ಮ ಒಳಗಿನ ಭಾವನಾತ್ಮಕ ಏರಿಳಿತಗಳಿಗೆ ಒಂದು ಹವಾಮಾನ ವರದಿ ಇದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಓಹೋ. ಅಂದ್ರೆ ಎಲ್ಲಿ ನಾವು ಎಡವುತ್ತೀವಿ ಅಥವಾ ಎಲ್ಲಿ ನಮ್ಮ ಭಾವನೆಗಳು ನಮ್ಮನ್ನ ಕಟ್ಟಿ ಹಾಕತ್ತೆ ಅಂತ ಮೊದಲೇ ಗೊತ್ತಾದ್ರೆ ಬದುಕಿನ ಹೆಜ್ಜೆಗಳು ಇನ್ನಷ್ಟು ಸ್ಪಷ್ಟ ಆಗುತ್ತೆ ಅಲ್ವಾ? ನಿಜ. ಅದು ಒಂಥರ ಸಂಕೀರ್ಣವಾದ ಮಾನಸಿಕ ಹವಾಮಾನ ವರದಿಯಾಗಿರುತ್ತೆ. ಯಾಕಂದ್ರೆ ಮನುಷ್ಯನ ಮನಸ್ಸು ಮತ್ತೆ ಆ ಕಾಲಚಕ್ರದ ನಡುವಿನ ಸಂಬಂಧ ಇದೆಯಲ್ಲ, ಅದು ತುಂಬಾನೇ ಸೂಕ್ಷ್ಮ. ರೈಟ್. ಸಮಯದ ಜೊತೆಗೆ ಮನುಷ್ಯನ ವರ್ತನೆಗಳು ಹೇಗೆ ಬದಲಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಒಂದು ಕಲೆ ಕೂಡ ಹೌದು, ವಿಜ್ಞಾನ ಕೂಡ ಹೌದು. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಾವು ಎತ್ಕೊಂಡಿರೋ ವಿಷಯ ಕೂಡ ಇದೇ ಸೂಕ್ಷ್ಮತೆಯನ್ನ ಆಧರಿಸಿದೆ. ಅಂದ್ರೆ ತುಲಾರಾಶಿಯವರಿಗೆ ಈ ಏಪ್ರಿಲ್ 18, 19, 20 ಮತ್ತೆ 21ನೇ ತಾರೀಕಿನಂದು ಎದುರಾಗುವ ಬದಲಾವಣೆಗಳ ಬಗ್ಗೆ ನಾವು ಬಿಡಿಸಿ ನೋಡ್ತಾ ಇದ್ದೀವಿ. ಹೌದು. ಈ ಮಾಹಿತಿಯನ್ನ ನಾವು ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಜ್ಯೋತಿಷ್ಯಾಲಯದ ಮುನ್ಸೂಚನೆಗಳಿಂದ ತಗೊಂಡಿದ್ದೀವಿ. ಅಂದ್ರೆ ಗುರು ಪಿ ಲಕ್ಷ್ಮಣರಾಜು ಅವರು ಪ್ರೀತಿ, ಉದ್ಯೋಗ ಮತ್ತೆ ಆರೋಗ್ಯದ ಬಗ್ಗೆ ಕೊಟ್ಟಿರೋ ವಿಶ್ಲೇಷಣೆ ಇದು. ಈ ಸೋರ್ಸ್ಗಳನ್ನ ನಾವು ನೋಡಿದಾಗ ಎದ್ದು ಕಾಣುವಂಥ ಕುತೂಹಲಕಾರಿ ಅಂಶ ಏನಪ್ಪಾ ಅಂದ್ರೆ, ಈ 4 ದಿನಗಳನ್ನ ಸುಮ್ಮನೆ ಕ್ಯಾಲೆಂಡರ್ ದಿನಾಂಕಗಳಾಗಿ ನೋಡಿಲ್ಲ. ಬದಲಾಗಿ ಮನುಷ್ಯನ ಸಹನೆ, ಬುದ್ಧಿವಂತಿಕೆ ಮತ್ತೆ ಸಂಕಷ್ಟದ ಸಮಯದಲ್ಲಿ ಆ ನಿರ್ಧಾರ ತಗೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಅದನ್ನ ಟೆಸ್ಟ್ ಮಾಡೋ ಒಂದು ಕಠಿಣ ಪರೀಕ್ಷೆ ಅಂತ ಹೇಳಿದ್ದಾರೆ. ರೈಟ್. ಅಂದ್ರೆ ಏಪ್ರಿಲ್ 18 ಮತ್ತೆ 19ನೇ ತಾರೀಕು ಎದುರಾಗುವ ಆ ತೀವ್ರ ಒತ್ತಡಗಳು 20 ಮತ್ತೆ 21ರ ಹೊತ್ತಿಗೆ ಹೇಗೆ ಫಲಿತಾಂಶಗಳಾಗಿ ಬದಲಾಗುತ್ತೆ ಅಂತ ಅರ್ಥ ಮಾಡಿಕೊಳ್ಳುವುದೇ ಇವತ್ತಿನ ನಮ್ಮ ಟಾರ್ಗೆಟ್. ಖಂಡಿತ. ಬನ್ನಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಯಾವುದೇ ಬದಲಾವಣೆ ಆದರೂ ಮೊದಲು ಅದು ಹೊಡೆಯೋದು ನಮ್ಮ ಕಚೇರಿ ಅಥವಾ ಆರ್ಥಿಕತೆಯ ಮೇಲೆ ಅಲ್ವಾ? ಹೌದು. ಮೊದಲನೇ ಪೆಟ್ಟು ಅಲ್ಲೇ ಬೀಳೋದು. ಸೊ ಕಚೇರಿಯ ವಾತಾವರಣದಿಂದಾನೇ ಶುರು ಮಾಡೋಣ. ಏನನ್ಸುತ್ತೆ? ಕಚೇರಿಯಲ್ಲಿ ಈ ಸಮಯ ಒಂಥರ ಪ್ರೆಷರ್ ಕುಕ್ಕರ್ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಬಹುದು. ಏಪ್ರಿಲ್ 18 ಮತ್ತೆ 19ನೇ ತಾರೀಕು ಹಠಾತ್ ಕೆಲ್ಸದ ಹೊರೆ ಅತಿಯಾಗಿ ಹೆಚ್ಚಾಗುತ್ತೆ ಅಂತ ಈ ಮೂಲಗಳು ಹೇಳ್ತಾ ಇವೆ. ಓಹೋ. ಅಂದ್ರೆ ಎಂದೋ ಮರ್ತೋಗಿದ್ದ ಮೂಲೆಗುಂಪಾಗಿದ್ದ ಪೆಂಡಿಂಗ್ ಫೈಲ್ಗಳು ದಿಢೀರಂತ ಕಚೇರಿ ಟೇಬಲ್ ಮೇಲೆ ಬಂದ್ ಕೂರುತ್ತೆ. ಅಂದ್ರೆ ಸುಮ್ನೆ ಆರಾಮಾಗಿ ಕೂತಿದ್ದರ ಮೇಲೆ ದೊಡ್ಡ ಬೆಟ್ಟ ಬಿದ್ದ ಹಾಗೆ. ಎಕ್ಸಾಕ್ಟ್ಲಿ. ಇದರ ಜೊತೆಗೆ ಆ ಬಾಸ್ಗಳು ಅಂದ್ರೆ ಮೇಲಧಿಕಾರಿಗಳು ಕೂಡ ಪ್ರತಿಯೊಂದು ಕೆಲಸವನ್ನು ಭೂತ ಕನ್ನಡಿಯಲ್ಲಿ ಇಟ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರಂತೆ. ಅಂದ್ರೆ ಸಣ್ಣ ತಪ್ಪುಗಳು ಕೂಡ ತುಂಬಾ ದೊಡ್ಡದಾಗಿ ಕಾಣುವ ಸಮಯ ಇದು. ಹೌದು. ಪ್ರತಿಯೊಂದು ನಡೆಯೂ ವಿಮರ್ಶೆಗೆ ಒಳಗಾಗುತ್ತೆ. ಆದ್ರೆ ನನ್ಗೊಂದು ಡೌಟ್ ಬರ್ತಾ ಇದೆ. ಹೇಳಿ. ಈ ಹಠಾತ್ ಕೆಲಸದ ಹೊರೆ ನಿಜಕ್ಕೂ ನಮ್ಮನ್ನ ಸಿಲ್ಕ್ಸೋ ಒಂದು ಟ್ರ್ಯಾಪ್ ಅಂದ್ರೆ ಬಲೆಯೋ ಅಥವಾ ನಮ್ಮ ಕೆಪಾಸಿಟಿನ ಅಳೆಯೋಕೆ ಇಟ್ಟಿರೋ ಮೆಟ್ಲು? ಇದೊಂದು ತುಂಬಾ ಒಳ್ಳೆ ಪ್ರಶ್ನೆ. ವಾಸ್ತವವಾಗಿ ಮೇಲಧಿಕಾರಿಗಳು ಗಮನಿಸ್ತಾ ಇರೋದು ಕೇವಲ ಆ ಬಾಕಿ ಉಳಿದಿರೋ ಫೈಲ್ಗಳನ್ನ ಮಾತ್ರ ಅಲ್ಲ ಗೊತ್ತಾ. ಮತ್ತೆ ವಿಪರೀತ ಕೆಲಸದ ಒತ್ತಡ ಇದ್ದಾಗ ಒಬ್ಬ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದನ್ನ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಂಕಷ್ಟದ ಸಮಯದಲ್ಲಿ ಟೀಮ್ ವರ್ಕ್ ಅಥವಾ ಸಹೋದ್ಯೋಗಿಗಳ ಜೊತೆ ಯಾರು ಸೌಮ್ಯವಾಗಿ ಮಾತಾಡ್ತಾರೋ ಅವ್ರಿಗೆಲ್ತಾರೆ. ರೈಟ್. ಯಾರು ಟೆನ್ಷನ್ ತಗೊಂಡು ಬೇರೆಯವ್ರ ಮೇಲೆ ರೇಗಾಡ್ತಾರೋ ಅವ್ರಿಗಿದು ಬಲೆ ಆಗತ್ತೆ. ಹೌದು. ಆ ಒತ್ತಡ ಅನ್ನೋದು ನಿಜವಾದ ನಾಯಕತ್ವದ ಗುಣಗಳನ್ನ ಹೊರತರುವಂತ ವೇದಿಕೆ ಅಂತ ಅರ್ಥ ಮಾಡ್ಕೋಬೇಕು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಬರೀ ಕೆಲ್ಸದ ಕಡೆ ಮಾತ್ರ ಫೋಕಸ್ ಮಾಡ್ತೀವಿ, ಆದ್ರೆ ಬೇರೆಯವರು ನಮ್ಮ ವರ್ತನೆನ ಗಮನಿಸ್ತಾ ಇರ್ತಾರೆ ಅನ್ನೋ ವಾಸ್ತವ ನಮಗೆ ಮರ್ತೆ ಹೋಗಿರುತ್ತೆ. ಖಂಡಿತ ಮರ್ತು ಹೋಗುತ್ತೆ. ಆರ್ಥಿಕ ವಿಷಯದಲ್ಲೂ ಇದೇ ರೀತಿಯ ಬ್ಯಾಲೆನ್ಸ್ ಬೇಕು ಅಂತ ವರದಿಯಲ್ಲಿದೆ. ಅಂದ್ರೆ ಹಣ ಬರುತ್ತೆ, ಆದ್ರೆ ಅದೇ ಸಮಯದಲ್ಲಿ ಕುಟುಂಬ ಮತ್ತೆ ಆರೋಗ್ಯದ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಇದೊಂದು ಕನ್ನಡಿಯಾಟ ಇದ್ದ ಹಾಗೆ. ಆದಾಯ ಬರ್ತಾ ಇದ್ರೂ ಖರ್ಚುಗಳು ಅದನ್ನ ಮೀರಿಸುವ ಹಾಗೆ ಇರುತ್ತೆ ಈ ಟೈಮಲ್ಲಿ. ಈ ಸಮಯದಲ್ಲಿ ಯಾವುದೇ ಹೊಸ ಹೂಡಿಕೆಗಳನ್ನ ಮಾಡಬಾರ್ದು. ಯಾರದ್ದೋ ಮಾತು ಕೇಳಿ ಸುಮ್ನೆ ರಿಸ್ಕ್ ಇರೋ ಕಡೆ ಹಣ ಹಾಕಬಾರ್ದು ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ನಮ್ಮ ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅನ್ಸುತ್ತೆ. ಹೌದು. ಯಾಕಂದ್ರೆ ಕಚೇರಿಯಲ್ಲಿ ವಿಪರೀತ ಒತ್ತಡ ಇದ್ದಾಗ ನಾವು ರೀಟೇಲ್ ಥೆರಪಿ ಮೊರೆ ಹೋಗ್ತೀವಿ.
ಅಂದ್ರೆ ಆ ಟೆನ್ಷನ್ ಮರೆಯೋಕೆ ಏನಾದರೂ ಐಷಾರಾಮಿ ವಸ್ತುಗಳನ್ನ ಖರೀದಿಸಿ ತಾತ್ಕಾಲಿಕ ಸಮಾಧಾನ ಪಡೋಕೆ ಟ್ರೈ ಮಾಡ್ತೀವಿ. ಕರೆಕ್ಟಾಗಿ ಹೇಳ್ದ್ರಿ. ಈ ರಿಪೋರ್ಟ್ನಲ್ಲಿ ಐಷಾರಾಮಿ ಖರ್ಚುಗಳನ್ನ ಕಡಿಮೆ ಮಾಡಿ ಉಳಿತಾಯದ ಕಡೆ ಗಮನ ಹರಿಸಬೇಕು ಅಂತ ಹೇಳಿರೋದು ಕೂಡ ಇದೇ ಸೈಕಲಾಜಿಕಲ್ ಹಿನ್ನೆಲೆಯಲ್ಲೇ ಇರಬೇಕು ಅಲ್ವಾ? ನಿಖರವಾಗಿ. ಆ ಒತ್ತಡದ ಟೈಮಲ್ಲಿ ತಗೊಳ್ಳೋ ಆರ್ಥಿಕ ನಿರ್ಧಾರಗಳು ಮ್ಯಾಕ್ಸಿಮಮ್ ಟೈಮ್ ಭಾವನಾತ್ಮಕವಾಗಿರುತ್ತೆ. ಅಲ್ಲಿ ಲಾಜಿಕ್ ಇರಲ್ಲ. ಅದಕ್ಕಾಗಿಯೇ ಸಾಲ ಕೊಡೋದು ಅಥವಾ ತಗೊಳ್ಳೋದು ಎರಡನ್ನೂ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ, ಉದ್ಯೋಗಿಗಳ ಕತೆ ಹೀಗಾಯಿತು. ಆದ್ರೆ ಆ ಸ್ವಂತ ವ್ಯಾಪಾರ ಮಾಡೋರ ಪರಿಸ್ಥಿತಿ ಏನಾಗತ್ತೆ? ಮಾರುಕಟ್ಟೆಯಲ್ಲಿ ಹಣಕಾಸಿನ ಬಿಕ್ಕಟ್ಟಿದ್ದಾಗ ಅಫ್ಕೋರ್ಸ್ ವ್ಯಾಪಾರ ಕೂಡ ಏರುಪೇರಾಗತ್ತೆ. ವ್ಯಾಪಾರಸ್ಥರಿಗೆ ಎಂಥ ಸವಾಲುಗಳೆದುರಾಗ್ಬೋದು? ವ್ಯಾಪಾರಸ್ಥರಿಗೆ ಇದು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ಟೈಮ್. ಏಪ್ರಿಲ್ 18 ಮತ್ತೆ 19ನೇ ತಾರೀಕು ಯಾವುದೇ ಹೊಸ ಡೀಲ್ಗಳನ್ನ ತುಂಬಾ ಆತುರ ಬಿದ್ದು ಮಾಡ್ಕೋಬಾರ್ದು. ಓಕೆ. ಪಾಲುದಾರರ ಜೊತೆ ಅಂದ್ರೆ ಪಾರ್ಟ್ನರ್ಸ್ ಜೊತೆ ಲಾಭದ ವಿಚಾರದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ನೀರಿನ ಆಳ ತಿಳಿದೇ ಸುಮ್ಮನೆ ನೇರವಾಗಿ ಧುಮ್ಕೋ ಬದಲು ಮೊದಲು ಒಂದು ಕಾಲಿಟ್ಟು ಪರೀಕ್ಷೆ ಮಾಡಿದ ಹಾಗೆ ಈ ವ್ಯಾಪಾರ ತಂತ್ರ ಇರಬೇಕು ಅಂತ ಸ್ಪಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ. ಆದರೆ 20 ಮತ್ತು 21ರ ಹೊತ್ತಿಗೆ ಹಳೆಯ ಗ್ರಾಹಕರು ವಾಪಸ್ ಬರ್ತಾರೆ. ಮಾರ್ಕೆಟಿಂಗ್ ತಂತ್ರಗಳನ್ನ ಅಪ್ಲೈ ಮಾಡೋಕೆ ಇದು ಸಕಾಲ ಅಂತ ಉಲ್ಲೇಖ ಮಾಡಿದ್ದಾರೆ. ಹೌದು. ಅಂದ್ರೆ ಹೊಸ ಐಡಿಯಾಗಳನ್ನು ಒಮ್ಮೆಲೆ ದೊಡ್ಡ ಮಟ್ಟದಲ್ಲಿ ತರೋ ಬದಲು ಸ್ವಲ್ಪ ಸ್ವಲ್ಪವಾಗಿ ಪ್ರಯೋಗ ಮಾಡಬೇಕು. ರೈಟ್. ಆದ್ರೆ ಆ ವ್ಯಾಪಾರದ ವಿಚಾರದಲ್ಲಿ ಈ ಮೂಲಗಳು ಹೇಳಿರೋ ಇನ್ನೊಂದು ಸೂಕ್ಷ್ಮ ವಿಚಾರ ಇದೆ ನೋಡಿ. ಸಿಬ್ಬಂದಿ ಮೇಲೆ ಅಂದ್ರೆ ಸ್ಟಾಫ್ ಮೇಲೆ ನಂಬಿಕೆ ಇಡಬೇಕು. ಆದ್ರೆ ಅವರನ್ನ ಸಂಪೂರ್ಣವಾಗಿ ಅವಲಂಬಿಸಬಾರ್ದು. ಅವರ ಕೆಲಸದ ಮೇಲೆ ನಿಗಾ ಇಡಬೇಕು ಅನ್ನೋದು ಆ ಸಲಹೆ. ಈ ಮಾತಿನ ಬಗ್ಗೆ ನನಗೊಂದು ಸ್ವಲ್ಪ ಗೊಂದಲ ಇದೆ. ಏನು ಗೊಂದಲ? ಅತಿಯಾದ ಕಣ್ಗಾವಲು ಅಥವಾ ಸಿಬ್ಬಂದಿ ಮಾಡೋ ಪ್ರತಿಯೊಂದು ಕೆಲಸನೂ ನಾವು ಅನುಮಾನದಿಂದ ನೋಡಿದ್ರೆ ಅವ್ರಿಗೆ ನಮ್ಮ ಮೇಲೆ ಅಸಮಾಧಾನ ಆಗಲ್ವಾ? ಇದನ್ನೇ ಅಲ್ವಾ ನಾವು ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋದು? ಅದು ವ್ಯಾಪಾರಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಲ್ವಾ? ನೋಡಿ, ಈ ಡಿಫ್ರೆನ್ಸ್ನ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ರಿಪೋರ್ಟ್ನಲ್ಲಿ ಹೇಳಿರೋದು ಮೈಕ್ರೋ ಮ್ಯಾನೇಜ್ಮೆಂಟ್ ಬಗ್ಗೆ ಅಲ್ಲ, ಬದಲಾಗಿ ಇನ್ಫಾರ್ಮ್ಡ್ ಲೀಡರ್ಶಿಪ್ ಅಂದ್ರೆ ಮಾಹಿತಿಯುಕ್ತ ನಾಯಕತ್ವದ ಬಗ್ಗೆ. ಓಹೋ. ಅನಿಶ್ಚಿತತೆಯ ಟೈಮಲ್ಲಿ ಬಿಸ್ನೆಸ್ಸಲ್ಲಿ ಆ ಕುರುಡು ನಂಬಿಕೆ ಇಡೋದು ಸೂಸೈಡ್ ಮಾಡ್ಕೊಂಡ ಹಾಗೆ. ಸಿಬ್ಬಂದಿಗೆ ಜವಾಬ್ದಾರಿ ಕೊಡೋದು ಮುಖ್ಯ, ಆದ್ರೆ ಆ ಕೆಲ್ಸ ಯಾವ ಹಂತದಲ್ಲಿದೆ ಅನ್ನೋ ವಾಸ್ತವಿಕ ಮಾಹಿತಿ ನಮ್ಮ ಬಳಿ ಇರ್ಬೇಕು. ರೈಟ್. ಮಾಹಿತಿ ಸಂಗ್ರಹಿಸಿ ಸ್ವಲ್ಪ ಮೇಲ್ವಿಚಾರಣೆ ಮಾಡಿ ಆಮೇಲೆ ಮುಂದಡಿ ಇಡೋದು ಬುದ್ಧಿವಂತಿಕೆನೆ ಹೊರತು ಅದು ಮೈಕ್ರೋ ಮ್ಯಾನೇಜ್ಮೆಂಟ್ ಅಲ್ಲ. ಕರೆಕ್ಟ್. ಅಂದ್ರೆ ಜವಾಬ್ದಾರಿ ಕೊಡೋದು ಬೇರೆ, ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು ಬೇರೆ. ಹೌದು. ಸರಿ, ಈ ಕಚೇರಿ ಮತ್ತೆ ವ್ಯಾಪಾರದ ಒತ್ತಡಗಳು ಕೇವಲ ಅಲ್ಲೇ ಉಳಿಯಲ್ಲ ಅಲ್ವಾ? ಇವೆಲ್ಲ ಅನಿವಾರ್ಯವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತೆ. ನಮ್ಮ ಆಪ್ತರ ಜತೆಗಿನ ಸಂಬಂಧದ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ? ಇದೇ ನಮ್ಮ ದಿನನಿತ್ಯದ ಬದುಕಿನ ದೊಡ್ಡ ವಿಪರ್ಯಾಸ. ಏಪ್ರಿಲ್ 18 ಮತ್ತೆ 19ನೇ ತಾರೀಖು ಕಮ್ಯುನಿಕೇಷನ್ನಲ್ಲಿ ಅಂದ್ರೆ ಸಂವಹನದಲ್ಲಿ ತುಂಬಾ ಗೊಂದಲ ಇರುತ್ತೆ ಅಂತ ವರದಿ ಎಚ್ಚರಿಕೆ ಕೊಡುತ್ತೆ. ನಾವು ಆಡೋ ಒಂದು ಸಣ್ಣ ಮಾತು ಕೂಡ ಬೇರೆಯವರಿಗೆ ವಿಪರೀತ ನೋವು ಮಾಡಬಹುದು. ಎಸ್ಪೆಷಲಿ ಹಳೆಯ ವಿಚಾರಗಳನ್ನ ಕೆದುಕಲೇಬಾರದು ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಎಷ್ಟು ನಿಜ ಅಲ್ವಾ? ನಾವು ಆ ಹೊರಗಿನ ಪ್ರಪಂಚದಲ್ಲಿ ಆದ ಯುದ್ಧದ ಗಾಯಗಳನ್ನ ಅಥವಾ ಆಫೀಸ್ನ ಕೋಪನ ತಂದು ಮನೆಯವರ ಮೇಲೆ ಯಾಕೆ ತೋರಿಸ್ತೀವಿ? ಕರೆಕ್ಟ್. ಕಚೇರಿಯಲ್ಲಿ ಬಾಸ್ ಏನು ಬೈದಿರ್ತಾರೆ, ನಾವು ಆ ಕೋಪನ ತಂದು ಮಕ್ಕಳ ಮೇಲೋ ಅಥವಾ ನಮ್ಮ ಪಾರ್ಟ್ನರ್ ಮೇಲೋ ತೀರಿಸ್ತೀವಿ. ಸೈಕಾಲಜಿನಲ್ಲಿ ಇದನ್ನ ಡಿಸ್ಪ್ಲೇಸ್ಡ್ ಅಗ್ರೆಷನ್ ಅಥವಾ ಸ್ಥಳಾಂತರಿತ ಕೋಪ ಅಂತ ಕರೀತಾರೆ. ಓಹೋ. ಕಚೇರಿಯಲ್ಲಿ ಬಾಸ್ ಮೇಲೆ ಕೋಪ ತೋರಿಸಿದ್ರೆ ಕೆಲ್ಸ ಹೋಗೋ ಭಯ ಇರುತ್ತೆ. ಅದೇ ಮನೆ ಅನ್ನೋದು ನಮ್ಮ ಸೇಫ್ ಝೋನ್ ಅಲ್ವಾ? ಅಲ್ಲಿ ನಾವು ಕೋಪ ಮಾಡ್ಕೊಂಡ್ರೂ ಅವರು ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಸೂಕ್ತ ನಂಬಿಕೆ ನಮ್ಮಲ್ಲಿರುತ್ತೆ. ಹಾಗಾಗಿ ನಮ್ಮ ಅಹಂಕಾರ ಮತ್ತೆ ಫ್ರಸ್ಟ್ರೇಷನ್ ಎಲ್ಲ ಮನೆಯವರ ಮೇಲೆ ಪ್ರಯೋಗ ಆಗುತ್ತೆ. ಇದು ನಿಜಕ್ಕೂ ಎಂತಹ ಕಟು ಸತ್ಯ. ಆಡುವ ಮಾತಿನಲ್ಲಿ ಒಂದು ಚೂರು ಅಹಂಕಾರ ಇದ್ರೂ ಅದು ಹೇಗೆ ಆ ಸಂಬಂಧಗಳ ಸೇತುವೆಯನ್ನು ಸುಟ್ಟಾಕುತ್ತೆ ಅಂತ ಗೊತ್ತಾಗುತ್ತೆ. ಖಂಡಿತ. ಏಪ್ರಿಲ್ 19ನೇ ತಾರೀಕು ಕೇವಲ ಆ ಕುಟುಂಬದವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋದು ತುಂಬಾ ಅಗತ್ಯ ಅಂತ ಮೂಲಗಳು ಹೇಳಿವೆ. ಆದರೆ ಬರೀ ಕೇಳಿಸ್ಕೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ಖಂಡಿತ ಆಗುತ್ತೆ. ಆಕ್ಟಿವ್ ಲಿಸ್ನಿಂಗ್ ಅಥವಾ ಸಕ್ರಿಯವಾಗಿ ಆಲಿಸೋದು ಅನ್ನೋದು ಆ ಒಂದು ದೊಡ್ಡ ಭಾವನಾತ್ಮಕ ಬಂಡವಾಳ. ಮನೆಯವರ ಮಾತನ್ನ ಯಾವುದೇ ತೀರ್ಪು ಕೊಡದೆ ಸುಮ್ಮನೆ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಒಂದು ಭದ್ರತೆಯ ಭಾವನೆ ಸಿಗುತ್ತೆ. ರೈಟ್. ಹಾಗೆ ನಾವು ತಾಳ್ಮೆ ವಹಿಸಿದ್ರೆ ಏಪ್ರಿಲ್ 20 ಮತ್ತೆ 21ನೇ ತಾರೀಖು ಮನೆಯಲ್ಲಿ ತುಂಬಾ ಪಾಸಿಟಿವ್ ವಾತಾವರಣ ನಿರ್ಮಾಣ ಆಗುತ್ತೆ. ಶುಭ ಕಾರ್ಯಗಳ ಸುದ್ದಿ ಬರ್ಬೋದು ಮತ್ತೆ ಸಂಗಾತಿಯಿಂದ ಯಾವುದಾದ್ರೂ ಸರ್ಪ್ರೈಸ್ ಸಿಗ್ಬೋದು ಅಂತ ಮುನ್ಸೂಚನೆ ಇದೆ.
ಇಲ್ಲಿರೋ ಆ ಇಂಟರ್ನಲ್ ಕನೆಕ್ಷನ್ನ ನಾವು ಗಮನಿಸಬೇಕು. 20ನೇ ತಾರೀಕಿನ ನಂತರ ಮನೆಯಲ್ಲಿ ಬರೋ ಆ ಪಾಸಿಟಿವ್ ಬದಲಾವಣೆಗಳು ಸುಮ್ಮನೆ ಹಾಗೆ ತಾವಾಗಿಯೇ ಆಗಲ್ಲ. ಹೌದು. 18-19ರಂದು ಆಫೀಸ್ನಲ್ಲಿ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ನಾವು ಮನೆಯಲ್ಲಿ ತೋರಿಸೋ ಆ ತಾಳ್ಮೆ ಇದೆಯಲ್ಲ, ಆ ಸಹನೆಯ ಫಲನೇ ಮುಂದಿನ ದಿನಗಳಲ್ಲಿ ಸಿಗೋ ಆನಂದ. ಎಕ್ಸಾಕ್ಟ್ಲಿ. ಆ ಹೊರಗಿನ ಜಗತ್ತಿನ ಮತ್ತೆ ಮನೆ ಒಳಗಿನ ಎಲ್ಲ ಭಾವನಾತ್ಮಕ ಹಾಗೂ ಮಾನಸಿಕ ಏರಿಳಿತಗಳು ಕೊನೆಗೆ ನಮ್ಮ ದೇಹದ ಮೇಲೆ ಅಂದ್ರೆ ನಮ್ಮ ಹೆಲ್ತ್ ಮೇಲೆ ನೇರವಾದ ಪ್ರಭಾವ ಬೀರುತ್ತೆ. ಮನಸ್ಸು ಮತ್ತೆ ದೇಹ ಎರಡೂ ಬೇರೆ ಬೇರೆ ದ್ವೀಪಗಳಲ್ಲ ಅಲ್ವಾ? ಖಂಡಿತ. ಆರೋಗ್ಯದ ವಿಚಾರದಲ್ಲಿ 18-19ರಂದು ವಿಪರೀತ ಮಾನಸಿಕ ಆಯಾಸ, ತಲೆನೋವು ಮತ್ತೆ ನಿದ್ರಾಹೀನತೆ ಕಾಡಬಹುದು ಅಂತ ಉಲ್ಲೇಖ ಮಾಡಿದ್ದಾರೆ. ಕೆಲಸದ ಟೆನ್ಷನ್, ಮನೆಯ ಗೊಂದಲ ಎಲ್ಲಾ ಸೇರಿದಾಗ ಆ ಮೆದುಳಿಗೆ ರೆಸ್ಟ್ ಎಲ್ಲಿಂದ ಸಿಗ್ಬೇಕು? ಹೌದು. ಜೊತೆಗೆ ಆ ಹೊರಗಿನ ಫುಡ್ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಮನಸ್ಸಿನ ಒತ್ತಡಕ್ಕೂ ನಮ್ಮ ಆ ಜೀರ್ಣಾಂಗ ವ್ಯವಸ್ಥೆಗೂ ನೇರವಾದ ನರಸಂಪರ್ಕ ಇದೆ. ಒತ್ತಡ ಜಾಸ್ತಿಯಾದಾಗ ಜೀರ್ಣಕ್ರಿಯೆ ಸ್ಲೋ ಆಗೋದು ಇದು ವೈಜ್ಞಾನಿಕ ಸತ್ಯ. ರೈಟ್. ಇನ್ನು ಇದೇ ಟೆನ್ಷನ್ ವಿದ್ಯಾರ್ಥಿಗಳ ಮೇಲೂ ಪ್ರಭಾವ ಬೀರುತ್ತೆ. ಏಕಾಗ್ರತೆಯ ಕೊರತೆ ಕಾಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಓದೋ ಬದಲು ಆ ಒಂದು 30-40 ನಿಮಿಷಗಳ ಸೆಷನ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ಈ ಮೂಲಗಳು ಸಲಹೆ ಕೊಟ್ಟಿವೆ. ಇದು ಒಂಥರ ನಮ್ಮ ಮೆದುಳು ಒಂದೇ ಬಾರಿಗೆ 10 ಆ್ಯಪ್ಗಳನ್ನ ಓಪನ್ ಮಾಡಿಟ್ಟಿರೋ ಸ್ಮಾರ್ಟ್ಫೋನ್ ಇದ್ದಂಗಾಗಿರುತ್ತೆ. ಕರೆಕ್ಟ್. ಕಚೇರಿಯ ಆ್ಯಪ್, ಮನೆಯ ಆ್ಯಪ್, ಹಣಕಾಸಿನ ಆ್ಯಪ್, ಹಿನ್ನೆಲೆಯಲ್ಲಿ ಇಷ್ಟೊಂದು ಯೋಚನೆಗಳು ರನ್ ಆಗ್ತಾ ಇದ್ರೆ ದೇಹದ ಬ್ಯಾಟರಿ ಬೇಗ ಖಾಲಿಯಾಗೋದು ಸಹಜ. ಹೌದು. ಆದ್ರೆ ಈ ಜ್ಯೋತಿಷ್ಯದ ಮೂಲದಿಂದ ಬಂದಿರೋ ಈ 30-40 ನಿಮಿಷಗಳ ಓದಿನ ಟೆಕ್ನಿಕ್ ಬಗ್ಗೆ ನನಗೊಂದು ಪ್ರಶ್ನೆ ಇದೆ. ಈ ತಂತ್ರ ಆಕ್ಚುಲಿ ಕೆಲಸ ಮಾಡುತ್ತಾ? ಇದು ಸುಮ್ಮನೆ ಒಂದು ಸಾಮಾನ್ಯ ಸಲಹೆ ಅಲ್ಲ ಗೊತ್ತಾ. ಇದೊಂದು ತುಂಬಾ ಅಚ್ಚುಕಟ್ಟಾದ ಸೈಂಟಿಫಿಕ್ ಟೆಕ್ನಿಕ್. ಮೆದುಳಿನ ಬಗ್ಗೆ ಸ್ಟಡಿ ಮಾಡೋರು ಇದನ್ನ ಪೊಮೊಡೋರೋ ಟೆಕ್ನಿಕ್ ಅಂತ ಕರೀತಾರೆ. ಓಹೋ. ನಮ್ಮ ಮೆದುಳಿಗೆ ಕಂಟಿನ್ಯೂಸ್ ಆಗಿ ಹೊಸ ಇನ್ಫಾರ್ಮೇಷನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಲಿಮಿಟೆಡ್ ಆಗಿರುತ್ತೆ. ಒಂದು 30-40 ನಿಮಿಷ ಫುಲ್ ಕಾನ್ಸಂಟ್ರೇಷನಿಂದ ಕೆಲಸ ಮಾಡಿ ಆಮೇಲೆ ಒಂದು 5 ನಿಮಿಷ ಬ್ರೇಕ್ ಕೊಟ್ಟಾಗ ಆ ಮೆದುಳು ಆ ಮಾಹಿತಿನ ಪ್ರಾಸೆಸ್ ಮಾಡಿ ಮೆಮರಿಲಿ ಸೇವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಬ್ರೇಕ್ ಇಲ್ಲದೆ ಯಂತ್ರದ ಹಾಗೆ ಕೆಲಸ ಮಾಡೋದು ನಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋ ಬದಲು ಇರೋ ಎನರ್ಜಿನೂ ಹೀರಿಬಿಡುತ್ತೆ. ಎಕ್ಸಾಕ್ಟ್ಲಿ. ಏಪ್ರಿಲ್ 20-21ರಂದು ಈ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಓದಿದ್ದು ಕೂಡ ಅರ್ಥ ಆಗೋಕೆ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕಾಗಿ ಸೋಷಿಯಲ್ ಮೀಡಿಯಾ ಕಟ್ ಮಾಡಬೇಕು ಅನ್ನೋ ಕಂಡೀಷನ್ ಕೂಡ ಹಾಕಿದ್ದಾರೆ ನೋಡಿ. ಹೌದು. ಸೋಷಿಯಲ್ ಮೀಡಿಯಾ ನಮ್ಮ ಮೆದುಳಿಗೆ ವಿಪರೀತ ಡೋಪಮೈನ್ ರಿಲೀಸ್ ಮಾಡೋ ಮೂಲಕ ಆ ನ್ಯಾಚುರಲ್ ಆಗಿರೋ ಫೋಕಸ್ನ ಕಸಿದ್ಕೊಳ್ಳುತ್ತೆ. ಅದನ್ನ ಕಮ್ಮಿ ಮಾಡಿದಾಗ ಸಹಜವಾಗಿಯೇ ಓದಿನ ಕಡೆ ಕಾನ್ಸಂಟ್ರೇಷನ್ ವಾಪಸ್ ಬರುತ್ತೆ. ನಮ್ಮ ಮೈಂಡ್ ಹೀಗೆ ಫೋಕಸ್ ಕಳೆದುಕೊಂಡಾಗ ನಾವು ಮಾಡೋ ಭೌತಿಕ ಪ್ರಯಾಣಗಳಲ್ಲೂ ಕೂಡ ಅಡೆತಡೆಗಳು ಎದುರಾಗುತ್ತೆ ಅಂತ ವರದಿ ಹೇಳುತ್ತೆ. ಹೌದು. ಅಂದ್ರೆ ಏಪ್ರಿಲ್ 18-19ರಂದು ಪ್ರಯಾಣದಲ್ಲಿ ಡಿಲೇ ಆಗೋದು, ಟ್ರಾಫಿಕ್ ಸಮಸ್ಯೆಗಳು ಎದುರಾಗೋ ಮುನ್ಸೂಚನೆ ಇದೆ. ನೈಟ್ ಟ್ರಾವೆಲ್ ಮತ್ತೆ ಅನಗತ್ಯವಾಗಿ ದೂರದ ಪ್ರಯಾಣ ಮಾಡೋದನ್ನ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಅಂತ ಎಚ್ಚರಿಸಿದ್ದಾರೆ. ಇದು ಆ ನಮ್ಮ ಅಸ್ಥಿರ ಮನಸ್ಸಿನ ರಿಫ್ಲೆಕ್ಷನ್ ಅಷ್ಟೇ. ತಲೆಯಲ್ಲಿ 1000 ಯೋಚನೆಗಳು, ಗೊಂದಲಗಳು ಇದ್ದಾಗ ಡ್ರೈವ್ ಮಾಡುವಾಗ ಗಮನ ಬೇರೆ ಕಡೆ ಹೋಗುತ್ತೆ. ಆ ಬ್ಯಾಗ್ ಎಲ್ಲಿಟ್ಟೆ, ಟಿಕೆಟ್ ಎಲ್ಲಿಟ್ಟೆ ಅಂತ ಮರ್ತ್ ಹೋಗೋದು ತುಂಬಾ ಕಾಮನ್. ಹಾಗಾಗಿ ವಸ್ತುಗಳ ಬಗ್ಗೆ ತುಂಬಾ ಎಚ್ಚರ ಇರಬೇಕು ಅಂತ ಹೇಳಿರೋದು. ಆದ್ರೆ 20 ಮತ್ತು 21ರಂದು ಮಾಡೋ ವ್ಯಾಪಾರ ಅಥವಾ ಆಫೀಸ್ ಟ್ರಾವೆಲ್ಗಳು ಲಾಭ ತರುತ್ತೆ. ನೆಟ್ವರ್ಕಿಂಗ್ಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಹೌದು. ಇನ್ನು ನಾವೆಲ್ಲರೂ ಕಾಯೋ ಲಕ್ ಅಂದ್ರೆ ಅದೃಷ್ಟದ ವಿಚಾರ. 18-19ರಂದು ನಾವು ಎಷ್ಟೇ ಕಷ್ಟಪಟ್ರೂ ರಿಸಲ್ಟ್ 0 ಅಂತ ಅನ್ಸ್ಬೋದು. ಆದರೆ ಸಣ್ಣ ಅವಕಾಶಗಳನ್ನ ಇಗ್ನೋರ್ ಮಾಡಬಾರದು. ಕರೆಕ್ಟ್. 20-21ರಂದು ಅದೃಷ್ಟ ಕೈ ಹಿಡಿಯುತ್ತೆ, ನಮ್ಮ ಆ ಒಳಗಿನ ಧ್ವನಿನ ಕೇಳ್ಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಆ ಅದೃಷ್ಟ ಅನ್ನೋ ಪದನ ನಾವು ಅನಲೈಸ್ ಮಾಡಬೇಕಿದೆ. ನನಗೂ ಅದೇ ಕಾಡ್ತಾ ಇತ್ತು. ಈ ಅದೃಷ್ಟ ಅನ್ನೋದು ಏನೋ ಮ್ಯಾಜಿಕ್ ಪವರಾ, ಅಥವಾ ನಾವು ಕಂಟಿನ್ಯೂಸ್ ಆಗಿ ಕಷ್ಟಪಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ಓಪನ್ ಆಗೋ ಸಣ್ಣ ಬಾಗಿಲುಗಳ? ಅಂದ್ರೆ ದಿಢೀರಂತ ಲಾಟ್ರಿ ಹೊಡೆದಾಗೆ ಚಾನ್ಸಸ್ ಸಿಕ್ಕಿಬಿಡುತ್ತಾ? ಅದೃಷ್ಟ ಅನ್ನೋದು ಆಕಾಶದಿಂದ ಡೈರೆಕ್ಟ್ ಆಗಿ ನಮ್ಮ ಮಡಿಲಿಗೆ ಬೀಳೋ ಹಣ್ಣು ಖಂಡಿತ ಅಲ್ಲ. ಈ 4 ದಿನಗಳ ವಿಶ್ಲೇಷಣೆನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಅದೃಷ್ಟ ಅನ್ನೋದು ನಮ್ಮ ಹಾರ್ಡ್ ವರ್ಕ್, ನಮ್ಮ ಎಮೋಷನಲ್ ಕಂಟ್ರೋಲ್ ಮತ್ತೆ ಬರೋ ಅವಕಾಶಗಳನ್ನ ಗುರುತಿಸೋ ಸೂಕ್ಷ್ಮತೆಯ ಕಾಂಬಿನೇಷನ್. ಓಹೋ. 18-19ರಂದು ಆ ಕೋಪ, ಫ್ರಸ್ಟ್ರೇಷನ್ ಇಂದ ಮೈಂಡ್ ಬ್ಲಾಕ್ ಆಗಿದ್ದಾಗ ನಮ್ಮ ಕಣ್ಮುಂದೆನೇ ಇರೋ ಅವಕಾಶಗಳು ನಮ್ಗೆ ಕಾಣಲ್ಲ. ಅದನ್ನೇನೋ ಬ್ಯಾಡ್ ಲಕ್ ಅಂತಿದೆ. ಒಮ್ಮೆ ಮನಸ್ ಕೂಲ್ ಆಗಿ 20-21ರ ಹೊತ್ತಿಗೆ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದಾಗ ಆ ಸಣ್ಣ ಅವಕಾಶಗಳು ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ.
ಅಂದ್ರೆ ಕಣ್ಣಿಗೆ ಕಟ್ಟಿರೋ ಆ ಫ್ರಸ್ಟ್ರೇಷನ್ ಬಟ್ಟೆನ ತೆಗೆದಾಗ ದಾರಿ ತಾನಾಗೇ ಕಾಣುತ್ತೆ. ಸರಿಯಾದ ಟೈಮಲ್ಲಿ ಸರಿಯಾದ ಡಿಸಿಷನ್ ತಗೊಳ್ಳೋದೇ ಲಕ್ಕಾಗಿ ಬದಲಾಗತ್ತೆ. ಹೌದು, ಎಕ್ಸಾಕ್ಟ್ಲಿ. ಸರಿ, ಈ ಎಲ್ಲಾ ಚಾಲೆಂಜಸ್ನ ಈ ಇಮೋಷನಲ್ ಸ್ಟಾರ್ಮ್ನ ಫೇಸ್ ಮಾಡಕ್ಕೆ ನಮ್ಮ ದಿನನಿತ್ಯದ ಲೈಫಲ್ಲಿ ನಾವು ಮಾಡ್ಕೋಬೇಕಾದ ಸಣ್ಣ ಬದಲಾವಣೆಗಳು ಯಾವುವು? ಜ್ಯೋತಿಷ ಶಾಸ್ತ್ರ ಕೆಲವು ಪರಿಹಾರಗಳನ್ನ ಸೂಚಿಸಿದೆ ಅಲ್ವಾ? ಹೌದು, ಲೈಕ್ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಹಾಗಾಗಿ ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡೋದು, ಮನೆಯನ್ನ ಕ್ಲೀನಾಗಿ ಇಟ್ಕೊಂಡು ದೀಪ ಹಚ್ಚೋದು, ಮತ್ತೆ ಮನಸ್ಸಿನ ಶಾಂತಿಗಾಗಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಳ್ಳೋದು ಶುಭ ತರುತ್ತೆ ಅಂತ ಮುನ್ಸೂಚನೆ ಹೇಳುತ್ತೆ. ಇದರ ಜೊತೆಗೆ ಆ ಮಾತಿನಲ್ಲಿ ಮಾಧುರ್ಯ ಇರಬೇಕು. ಬಡವರಿಗೆ ಫುಡ್ ಅಥವಾ ಬಟ್ಟೆ ದಾನ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೌದು. ಜೊತೆಗೆ ಸರಿಯಾದ ಸಮಯಕ್ಕೆ ನಿದ್ದೆ ಮತ್ತೆ ಊಟ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಆದರೆ ನನಗೂ ಕುತೂಹಲದ ಪ್ರಶ್ನೆ ಇದೆ. ಹೇ, ಈ ಪರಿಹಾರಗಳು ನೋಡಕ್ಕೆ ಕೇವಲ ಧಾರ್ಮಿಕ ಆಚರಣೆಗಳ ಥರ ಕಾಣುತ್ತೆ ಅಲ್ವಾ? ಇವುಗಳ ಹಿಂದೆ ಏನಾದರೂ ಸೈಕಲಾಜಿಕಲ್ ಟೆಕ್ನಿಕ್ಸ್ ಇದೆಯಾ? ಅಂದ್ರೆ ಆ ಮನೆಯನ್ನ ಕ್ಲೀನಾಗಿಡೋದು ಮತ್ತೆ ಲೈಟ್ ಕಲರ್ ಬಟ್ಟೆ ಹಾಕ್ಕೊಳ್ಳೋದು ನಮ್ಮ ಮೈಂಡ್ನ ಗೊಂದಲಗಳನ್ನ ನಿವಾರಣೆ ಮಾಡೋ ಆ ಸೈಕಲಾಜಿಕಲ್ ಆಂಕರ್ಗಳ ಹಾಗೆ ಕೆಲಸ ಮಾಡುತ್ತಾ? ಖಂಡಿತವಾಗಿಯೂ ಹೌದು. ಇದೊಂದು ತುಂಬಾ ಆಳವಾದ ಪ್ರಶ್ನೆ, ಗೊತ್ತಾ? ಲೈಕ್ ಹೊರಗಿನ ಪ್ರಪಂಚ ಎಷ್ಟೇ ಗೊಂದಲ ಆಗಿದ್ರೂ ಆ ನಮ್ಮ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿದ್ದಾಗ, ಅಚ್ಚುಕಟ್ಟಾಗಿದ್ದಾಗ, ಆ ನಮ್ಮ ಕಣ್ಣುಗಳ ಮೂಲಕ ಮೆದುಳಿಗೆ ಹೋಗೋ ಆ ವಿಜುವಲ್ ಪ್ರಾಸೆಸಿಂಗ್ ಲೋಡ್ ಕಮ್ಮಿಯಾಗುತ್ತೆ. ಓಹೋ. ಗೊಂದಲ ಇರೋ ವಾತಾವರಣ ನಮ್ಮ ಮನಸ್ಸನ್ನು ಗೊಂದಲ ಮಾಡುತ್ತೆ. ತಿಳಿ ಬಣ್ಣದ ಬಟ್ಟೆಗಳು ಕೂಡ ಕಣ್ಣಿಗೆ ಆಹ್ಲಾದ ಕೊಟ್ಟು ನಮ್ಮ ಮೂಡ್ನ ಕೂಲಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಆ ದಾನ ಮಾಡೋದ್ರ ಬಗ್ಗೆ ಏನ್ ಹೇಳ್ತೀರಾ? ಅದರಲ್ಲೂ ಏನಾದ್ರೂ ಸೈಕಾಲಜಿ ಇದೆಯಾ? ಹೌದು, ಆ ದಾನ ಮಾಡೋದು ಅಥವಾ ಬೇರೆಯವರಿಗೆ ನಾವು ನಿಸ್ವಾರ್ಥವಾಗಿ ಹೆಲ್ಪ್ ಮಾಡೋದಿದೆಯಲ್ಲ, ಅದು ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಮತ್ತೆ ಡೋಪಮೈನ್ ನಂತಹ ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ. ರೈಟ್. ಇದು ನಮಗೆ ವಿಪರೀತ ಮಾನಸಿಕ ತೃಪ್ತಿನ ಕೊಡುತ್ತೆ. ಜೊತೆಗೆ ಒತ್ತಡ ತರೋ ಆ ಕಾರ್ಟಿಸೋಲ್ ಹಾರ್ಮೋನ್ನ ತಟಸ್ಥ ಮಾಡುತ್ತೆ. ವಾವ್. ಇನ್ನು ದೈನಂದಿನ ರುಟೀನ್ನ ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳೋದು, ಅಂದ್ರೆ ಟೈಮ್ಗೆ ಸರಿಯಾಗಿ ನಿದ್ದೆ ಮತ್ತೆ ಊಟ ಮಾಡೋದು, ಆ ಹೊರಗಿನ ಅನಿಶ್ಚಿತತೆಗಳನ್ನ ಎದುರಿಸೋಕೆ ನಮಗೆ ಒಳಗಿನಿಂದ ಶಕ್ತಿ ಕೊಡುತ್ತೆ. ಇವೆಲ್ಲವೂ ಪವರ್ಫುಲ್ ಸೈಕಲಾಜಿಕಲ್ ಆಂಕರ್ಗಳೇ. ಎಂಥ ಅದ್ಭುತವಾದ ಎಕ್ಸ್ಪ್ಲನೇಷನ್ ಇದು. ನಾವು ಪ್ರಾಚೀನ ಆಚರಣೆಗಳನ್ನ ಸುಮ್ಮನೆ ಮೂಢನಂಬಿಕೆ ಅಂತ ತಳ್ಳಿಹಾಕೋ ಬದಲು ಅದರ ಹಿಂದಿರೋ ವಿಜ್ಞಾನನ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಮ ಲೈಫ್ ಸ್ಟೈಲ್ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹೌದು, ನಾವು ಆ ಜ್ಞಾನನ ಹೇಗೆ ರಿಸೀವ್ ಮಾಡ್ತೀವಿ ಮತ್ತೆ ಲೈಫ್ಗೆ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ವ್ಯಾಲ್ಯೂ ನಿರ್ಧಾರ ಆಗುತ್ತೆ. ಕರೆಕ್ಟ್. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಏಪ್ರಿಲ್ 18 ಮತ್ತೆ 19ರ ಗೊಂದಲಮಯ, ಸವಾಲಿನ ಮತ್ತೆ ಟೆನ್ಷನ್ ದಿನಗಳಿಂದ ಹಿಡಿದು ಆ ಏಪ್ರಿಲ್ 20-21ರ ರಿಲ್ಯಾಕ್ಸ್ಡ್ ದಿನಗಳವರೆಗಿನ ಈ ಜರ್ನಿ ಇದೆಯಲ್ಲ, ಇದು ಮನುಷ್ಯನ ಕಮ್ಯುನಿಕೇಷನ್, ತಾಳ್ಮೆ ಮತ್ತೆ ಶಿಸ್ತನ್ನ ಟೆಸ್ಟ್ ಮಾಡೋದು ಫೇಸ್. ನಿಜ. ಕಚೇರಿಯ ಹೊರೆ ಇರಬಹುದು, ಹಣಕಾಸಿನ ಬಿಕ್ಕಟ್ಟು ಅಥವಾ ಫ್ಯಾಮಿಲಿಯ ಗೊಂದಲ ಮತ್ತೆ ಹೆಲ್ತ್ ಇಶ್ಯೂಸ್, ಇವೆಲ್ಲವೂ ನಾವು ನಮ್ಮನ್ನ ಹೇಗೆ ನಿಭಾಯಿಸ್ತೀವಿ ಅಂತ ತೋರಿಸೋ ಕನ್ನಡಿಗಳು. ಎಕ್ಸಾಕ್ಟ್ಲಿ ಹೇಳಿದ್ರಿ. ಎದುರಾಗೋ ಸಿಚುವೇಶನ್ನ ನಾವು ಹೇಗೆ ಆಕ್ಸೆಪ್ಟ್ ಮಾಡ್ತೀವಿ ಮತ್ತೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಹಾಗಾದ್ರೆ ಈ ಎಲ್ಲ ವಿಚಾರಗಳನ್ನ ನಾವು ಬಿಡಿಸಿ ನೋಡಿದ ಮೇಲೆ ಕೊನೆಗೆ ಆ ಒಂದು ಫೈನಲ್ ಥಾಟ್ನ ನಾವು ಮೆಲುಕು ಹಾಕಬೇಕು. ಭವಿಷ್ಯವಾಣಿಯು ಈ ದಿನಗಳನ್ನ ಒಂದು ಪರೀಕ್ಷೆ ಅಂತ ಕರೆಯುತ್ತೆ. ನಮ್ಮ ಡೈಲಿ ಲೈಫಲ್ಲಿ ಬರೋ ಕಿರಿಕಿರಿ, ಡಿಲೇಸ್, ಸಂಘರ್ಷಗಳು ಮತ್ತೆ ಕೆಲಸದ ಒತ್ತಡಗಳನ್ನ ನಾವು ಕೇವಲ ನನ್ನ ಹಣೆಬರಹ ಅಂತ ಶಪಿಸೋ ಬದಲು ಇವೆಲ್ಲವನ್ನೂ ಯೂನಿವರ್ಸ್ ನಮಗೋಸ್ಕರ ಇಟ್ಟಿರೋ ಉದ್ದೇಶಪೂರ್ವಕ ಪರೀಕ್ಷೆಗಳು ಅಂತ ನಾವು ಅನ್ಕೊಳ್ಳೋಕ್ ಶುರು ಮಾಡಿದ್ರೆ ಏನಾಗುತ್ತೆ? ಒಮ್ಮೆ ಯೋಚನೆ ಮಾಡಿ. ಹೌದು, ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸಮಸ್ಯೆಗಳಿಗೆ ನಾವು ರಿಯಾಕ್ಟ್ ಮಾಡೋ ರೀತಿಯೇ ಕಂಪ್ಲೀಟಾಗಿ ಬದಲಾಗುತ್ತಲ್ವಾ? ಆ ಮೂಮೆಂಟ್ಸ್ನ ನಾವು ಕೇವಲ ಫ್ರಸ್ಟ್ರೇಷನ್ ಮತ್ತೆ ಕೋಪದಿಂದ ನೋಡೋ ಬದಲು, ಓಹೋ ಇದೊಂದು ಟೆಸ್ಟ್, ನಾನು ಇದರಲ್ಲಿ ಪಾಸ್ ಆಗಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಎದುರಿಸ್ಬೋದಲ್ಲ. ಈ ವಿಚಾರವನ್ನ ನಿಂಗೆ ಅನಿಸಿದ ಹಾಗೆ ಎಕ್ಸ್ಪ್ಲೋರ್ ಮಾಡಿ. ಆ ಪ್ರತಿಯೊಂದು ಚಾಲೆಂಜ್ನ ಹಿಂದಿರೋ ಅವಕಾಶಗಳನ್ನು ಹುಡುಕೋ ಪ್ರಯತ್ನ ಹೀಗೆ ಮುಂದುವರಿಯಲಿ. ಮತ್ತೊಂದು ಹೊಸ ಮತ್ತೆ ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮುಂದಿನ ಡೀಪ್ ಡೈವ್ನಲ್ಲಿ ಭೇಟಿಯಾಗೋಣ. ಖಂಡಿತ. ಅಲ್ಲಿಯವರೆಗೆ ಆ ಮಾನಸಿಕ ಹವಾಮಾನದ ಬಗ್ಗೆ ನಿಮ್ಮ ಗಮನ ಸದಾ ಇರಲಿ.